ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಒಂದು ಸುಪ್ರೀಂ ಕೋರ್ಟ್ ಹಿಯರಿಂಗ್ ಏನಿತ್ತು ನೀಟ್ ಎಕ್ಸಾಮಿನೇಷನ್ ಬಗ್ಗೆ ಅದರ ಒಂದು ಅಪ್ಡೇಟನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 10:30 11 ಗಂಟೆಯಿಂದ ಸ್ಟಾರ್ಟ್ ಆದಂತಹ ಒಂದು ಆರ್ಗ್ಯುಮೆಂಟ್ 4 ಗಂಟೆಯ ತನಕ ಸುಪ್ರೀಂ ಕೋರ್ಟಲ್ಲಿ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರ ಎದುರುಗಡೆ ನಮ್ಮ ಅಡ್ವೊಕೇಟ್ಗಳು ಏನು ಪ್ರಪೋಸಲನ್ನು ಇಟ್ಟರು ಅಥವಾ ಆರ್ಗ್ಯುಮೆಂಟನ್ನು ಮಾಡಿದರು, ಅದು 4 ಗಂಟೆಯ ತನಕನೂ ಕೂಡ ನಡೀತು. 4 ಗಂಟೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಡಿಸ್ಕಸ್ ಮಾಡೋದರೊಂದಿಗೆ ಇವತ್ತಿನ ಒಂದು ಜಡ್ಜ್ಮೆಂಟನ್ನು ನಾಳೆಗೆ ಮುಂದೂಡಲಾಗಿದೆ. ಸೊ ಇವತ್ತು ನಿಮಗೆ ಫೈನಲ್ ಜಡ್ಜ್ಮೆಂಟ್ ಆಗಿಲ್ಲ, ಸೊ ನಾಳೆಗೆ ಇದನ್ನು ಮುಂದೂಡಲಾಗಿದೆ. ಸೊ ಹಾಗಾದರೆ ಇವತ್ತು ಏನು ನಡೀತು? ಸೊ ಮೇನ್ ಆಗಿ ಎಲ್ಲ ಅಡ್ವೊಕೇಟ್ಸ್ಗಳ ಕಡೆಯಿಂದ ರೀನೀಟ್ ಬಗ್ಗೆ ಪ್ರಪೋಸಲ್ಗಳು ನಡೀತು. ಬಟ್ ಇದಕ್ಕೆ ಯಾವುದೇ ರೀತಿಯ ಸ್ಟ್ರಾಂಗ್ ಎವಿಡೆನ್ಸ್ ಅಂದರೆ ಮಾಸ್ ಲೀಕ್ ಆಗಿರುವಂಥದ್ದಾಗಲಿ ಅಥವಾ ಪೇಪರ್ ಲೀಕ್ ಆಗಿಬಿಟ್ಟು ವಿದ್ಯಾರ್ಥಿಗಳು ಅದರಿಂದ ಬಹಳ ಲಾಭವನ್ನು ಮಾಡ್ಕೊಂಡಿರೋದಾಗಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ನ್ಯೂಸಲ್ಲಿ ಅಥವಾ ಎಲ್ಲೂ ಕೂಡ ಒಂದು ಆರ್ಗ್ಯುಮೆಂಟಲ್ಲಿ ಕಂಡು ಬರಲಿಲ್ಲ. ಬಟ್ ಎಕ್ಸಾಮಿನೇಷನ್ನ ಒಂದು ಸ್ಯಾಂಕ್ಸಿಟಿ ಏನಿದೆ ಅಂದರೆ ಆ ಒಂದು ಶ್ರೇಷ್ಠತೆ ಏನಿದೆ ಅದು ಉಳಿದಿಲ್ಲ. ಸೊ ಅಟ್ಲೀಸ್ಟ್ ಬಹಳ ಜನ ಅಡ್ವೊಕೇಟ್ಗಳು ಒಂದು ಸಜೆಷನನ್ನು ಕೊಟ್ಟಿರೋದೇನಂತಂದರೆ ಅಟ್ಲೀಸ್ಟ್ ಈ 163 ಮಾರ್ಕ್ಸ್ ಮೇಲ್ಗಡೆ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಒಂದು ರೀನೀಟನ್ನು ಮಾಡಿ ಅಂಥೇಳಿ ಅಡ್ವೊಕೇಟ್ಸ್ಗಳು ಹೇಳಿರುವಂಥದ್ದು. ಬಟ್ CJI ಆಗಿರುವಂತಹ ಚಂದ್ರಚೂಡ್ ಅವರು ಇದ್ರ ಬಗ್ಗೆ ಯಾವುದೇ ಇಂಟ್ರೆಸ್ಟನ್ನು ತೋರಿಸಿದ ಹಾಗೆ ಕಾಣಲಿಲ್ಲ. ಸೊ ಇದರ ಬಗ್ಗೆ ನಾಳೆ ಏನು ಡಿಸಿಷನ್ ಆಗ್ತದೆ ಅನ್ನೋದನ್ನು ನೋಡಬೇಕು. ಸೊ ನನ್ನ ಪ್ರಕಾರ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ರೀನೀಟ್ ಆಗುವಂಥ ಯಾವುದೇ ಸಂಭವ ಇಲ್ಲ. ಎರಡನೇದಾಗಿ ಇನ್ನೇನು 4 ಗಂಟೆಗೆ ಈ ಸುಪ್ರೀಂ ಕೋರ್ಟ್ ಕಲಾಪ ಮುಗೀತದ ಅನ್ನೋ ಒಂದು ಹೊತ್ತಿಗೆ ಒಂದು 2-3 ಅಡ್ವೊಕೇಟ್ಸ್ಗಳ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರೈಸ್ ಮಾಡಿರೋದೇನಂತಂದರೆ, ಫಿಸಿಕ್ಸಲ್ಲಿ ಒಂದು ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 19 ಅಂತ ಹೇಳ್ತಾರೆ, ಬಟ್ ಅದು ಬೇರೆ ಬೇರೆ ವರ್ಷನಲ್ಲಿ ಬೇರೆ ಬೇರೆ ಕ್ವಶನ್ ಆಗಿರ್ತದೆ. ಬಟ್ ಒಂದು ಕ್ವಶನ್ ಬೇಸ್ಡ್ ಆನ್ ದ ಆಟಮ್ಸ್ ಚಾಪ್ಟರಲ್ಲಿ 2 ಆನ್ಸರ್, ಮೊದಲು ಪ್ರೊವಿಷನಲ್ ಆನ್ಸರ್ ಕೀಯನ್ನು ಕೊಟ್ಟಾಗ ಒಂದು ಆಪ್ಷನ್ ಕರೆಕ್ಟ್ ಅಂತ ಹೇಳಿದರು NTA ಬಟ್ ಅದಕ್ಕೆ ಓಲ್ಡ್ NCERTಯಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಅಂಥೇಳಿ ವಿದ್ಯಾರ್ಥಿಗಳ ಕಡೆಯಿಂದ, ಫ್ಯಾಕಲ್ಟೀಸ್ ಕಡೆಯಿಂದ, ಸೊ ಇನ್ಸ್ಟಿಟ್ಯೂಷನ್ಗಳ ಕಡೆಯಿಂದ ಪ್ರೊವಿಷನಲ್ ಆನ್ಸರ್ ಕೀಗೆ ಏನು ಒಂದು ಅಪೋಸ್ ಬಂತು ಅಥವಾ ಚಾಲೆಂಜ್ ಬಂತು. ಆವಾಗ ಓಲ್ಡ್ ಆನ್ಸರ್ ಕೀ ಪ್ರಕಾರ ಅಂದರೆ ಓಲ್ಡ್ NCERT ಪ್ರಕಾರ ಒಂದು ಆನ್ಸರ್ ಕರೆಕ್ಟು, ನ್ಯೂ NCERT ಪ್ರಕಾರ ಒಂದು ಆನ್ಸರ್ ಕರೆಕ್ಟ್ ಅಂಥೇಳಿ ಅಂತಹ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟರು. ಈ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರೋದರ ಫಲವಾಗಿ ಗೊತ್ತಿರಲಿ, ಸೊ 44 ವಿದ್ಯಾರ್ಥಿಗಳಿಗೆ ಸೊ 720 ಔಟ್ ಆಫ್ 720 ಮಾರ್ಕ್ಸ್ ಬಿತ್ತು. ಸೊ ಇವೆಲ್ಲ 44 ವಿದ್ಯಾರ್ಥಿಗಳು 715ರಲ್ಲಿ ಏನಿದ್ರು ಆಪ್ಷನ್ 4 ಹಾಕಿ, ಬಟ್ ಯಾವಾಗ ಆ ಆಪ್ಷನ್ 4 ಕೂಡ ಕರೆಕ್ಟ್ ಅಂತ ಬಂದ್ಬಿಡ್ತು NTA ಕಡೆಯಿಂದ ಅಕಾರ್ಡಿಂಗ್ ಟು ಓಲ್ಡ್ NCERT, ಸೊ ಅವೆಲ್ಲ ಮಾರ್ಕ್ಸ್ಗಳು 720 ಆಗಿಬಿಟ್ಟು ಈಗ ನಮ್ಮ ಹತ್ರ ಇರುವಂತಹ 61 ಸ್ಟೂಡೆಂಟ್ಗಳಲ್ಲಿ 44 ವಿದ್ಯಾರ್ಥಿಗಳು 720 ಸ್ಕೋರ್ ಮಾಡಿರುವಂಥ 61 ಸ್ಟೂಡೆಂಟ್ಸ್ಗಳಲ್ಲಿ 44 ವಿದ್ಯಾರ್ಥಿಗಳು ಬಿಕಾಸ್ ಆಫ್ ದಿಸ್ ಫಿಸಿಕ್ಸ್ ಕ್ವಶನ್ ದೇ ಹ್ಯಾವ್ ಸ್ಕೋರ್ಡ್ 720 ಔಟ್ ಆಫ್ 720. ಸೊ ಆದ್ದರಿಂದ ಆ ಒಂದು ಕ್ವಶನ್ ಓಲ್ಡ್ NCERT ನ್ಯೂ NCERT ಅನ್ನೋದಕ್ಕಿಂತ ಆ ಕ್ವಶನ್ನಿಗೆ ಕರೆಕ್ಟಾದ ಆನ್ಸರ್ ಯಾವುದು? NCERTಯಲ್ಲಿ 2019ಕ್ಕಿಂತ ಮುಂಚೆ ಇರುವಂಥ ಓಲ್ಡ್ NCERTಯಲ್ಲಿ ಏನೋ ಮಿಸ್ಟೇಕ್ ಆಗಿತ್ತು, ಆ ಕಾರಣಕ್ಕಾಗಿ ಪ್ರಿಂಟ್ ಮಿಸ್ಟೇಕ್ ಆಗಿರೋದನ್ನೇ ನಾವು ಮಾರ್ಕ್ಸ್ ಕೊಡ್ತೀವಿ ಅಂದರೆ ಯಾರೂ ಕೇಳೋದಿಲ್ಲ. ಅದಕ್ಕೆ ಇಂಪಾರ್ಟೆಂಟಾಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಗಳು ಏನು ಮಾಡಿದರು ಅಂತಂದರೆ, IIT ಡೆಲ್ಲಿಯಿಂದ 3 ಜನ ಫಿಸಿಕ್ಸ್ ಪ್ರೊಫೆಸರ್ಗಳನ್ನು ನೇಮಕ ಮಾಡಿಬಿಟ್ಟು ಈ ಒಂದು ಕ್ವಶನ್ ಏನಿದೆ, ಈ ಒಂದು ಕ್ವಶನ್ನಿಗೆ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ತಿಳಿಸ್ಕೊಡಿ ಅಂಥೇಳಿ ಹೇಳಿರುವಂಥದ್ದು. ಅಂದರೆ ನಾಳೆ IIT ಡೆಲ್ಲಿಯವರು ಆ ಒಂದು ಕ್ವಶನ್ ಬಗ್ಗೆ ಏನು ಕ್ಲಾರಿಫಿಕೇಷನನ್ನು ಕೊಡ್ತಾರೆ ಅನ್ನೋದರ ಮೇಲೆ ಈ 44 ವಿದ್ಯಾರ್ಥಿಗಳ 720 ಮಾರ್ಕ್ಸಿನ ಭವಿಷ್ಯ ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಒಂದು ಕರೆಕ್ಷನ್, ಸೊ ಎಷ್ಟೋ ಜನ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಒಂದು 4 ಲ್ಯಾಕ್ ಸ್ಟೂಡೆಂಟ್ಸ್ಗಳು ಏನು ಇದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ, 5 ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂಥ ವಿದ್ಯಾರ್ಥಿಗಳದ್ದು ಈಗೇನಾದರೂ ಆ ಕ್ವಶನ್ನಿಗೆ ಆ ಆನ್ಸರ್ ಮಾಡೋ ಹಾಗಿಲ್ಲ ಅಂತ ಬಂದರೆ, ಸೊ ಆ 4 ಲಕ್ಷ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಏನಿದೆ 5 ಮಾರ್ಕ್ಸು ಕಡಿಮೆ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ.
ಹಾಗಾದ್ರೆ ಅದು ಯಾವ ಕ್ವಶನ್ನು ನೋಡಿ, ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಗೊತ್ತಿರಲಿ, ಓವರ್ 4.2 lakh ಟು ಫೇಸ್ ಕನ್ಸಿಕ್ವೆನ್ಸ್ ಇಫ್ ಆಪ್ಷನ್ 2 ಡೀಮ್ಡ್ ರಾಂಗ್. ಸೊ ಅಂದರೆ ಈ ಗ್ರೇಸ್ ಮಾರ್ಕ್ಸ್ ಏನು ಕೊಟ್ಟಿದ್ರು ಅಥವಾ ಎರಡು ಆಪ್ಷನ್ ಕರೆಕ್ಟ್ ಅಂತ ಏನು ಮಾಡಿದ್ರು ಫೈನಲ್ ಆನ್ಸರ್ ಕೀದಲ್ಲಿ, ಅದು ಏನಾದರೂ ರಾಂಗ್ ಆಗಿಬಿಟ್ಟು IIT ಡೆಲ್ಲಿಯವರ ಕಡೆಯಿಂದ ಒಂದೇ ಆನ್ಸರ್ ಕರೆಕ್ಟು, ಮೊದಲು ಪ್ರೊವಿಷನಲ್ ಆನ್ಸರಲ್ಲಿ ಏನು ಕೊಟ್ಟಿದ್ರಲ್ಲ, ಸೊ ಅಕಾರ್ಡಿಂಗ್ ಟು ದ ನ್ಯೂ NCERT ಬುಕ್, ಸೊ ಅದೇ ಕರೆಕ್ಟ್ ಅಂತ ಏನಾದರೂ ಆರ್ಡರ್ ಬಂದರೆ ಈ 4,20,000 ವಿದ್ಯಾರ್ಥಿಗಳ ಮಾರ್ಕ್ಸ್ ಏನಿದೆ 5 ಮಾರ್ಕ್ಸ್ ಕಡಿಮೆ ಆಗ್ತದೆ, ಎಲ್ಲರ ರಿಸಲ್ಟ್ ಕೂಡ ರೀಪಬ್ಲಿಷ್ ಆಗ್ತದ ಅನ್ನೋದು ಗೊತ್ತಿರಲಿ. ಸೊ ವಾಟ್ ವಾಸ್ ದಟ್ ಫಿಸಿಕ್ಸ್ ಕ್ವಶನ್ ವಿತ್ 2 ಕರೆಕ್ಟ್ ಆನ್ಸರ್? ಹಾಗಾದರೆ ನೋಡಿ, ಓವರ್ 9 lakh ಸ್ಟೂಡೆಂಟ್ಸ್ ಆನ್ಸರ್ಡ್ ಅಕಾರ್ಡಿಂಗ್ ಟು ದ ನ್ಯೂ NCERT. 9 ಲಕ್ಷ ಸ್ಟೂಡೆಂಟ್ಸ್ಗಳು ಏನು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು ಅವ್ರಿಗೆ ಏನೂ ಲಾಸ್ ಆಗೋದಿಲ್ಲ. ಆದರೆ ಯಾರು 4.2 lakh ಸ್ಟೂಡೆಂಟ್ಸ್ಗಳು ಮತ್ತೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರು, ಆ ಒಂದು ಆನ್ಸರಿಗೂ ಮಾರ್ಕ್ಸ್ ಕೊಡಬೇಕು ಅಂತೇಳಿ ಯಾವಾಗ ಫೈನಲ್ ಆನ್ಸರ್ ಕೀದಲ್ಲಿ ಬಂತು, ಈ 4,20,000 ವಿದ್ಯಾರ್ಥಿಗಳು ಅದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಎಲ್ಲರ ಮಾರ್ಕ್ಸ್ಗಳು ಕೂಡ 5 ಮಾರ್ಕ್ಸ್ ಜಾಸ್ತಿ ಆಗಿದೆ. ಹಾಗಾದರೆ ವಾಟ್ ವಾಸ್ ದಟ್ ಕ್ವಶನ್ ವಿತ್ ದ 2 ಕರೆಕ್ಟ್ ಆನ್ಸರ್? ನೋಡಿ, ಇನ್ ಟೋಟಲ್ ಔಟ್ ಆಫ್ ದ 67 ಟಾಪರ್ಸ್ 44 were given grace marks because they answered one of the question wrong. They marked the answer to a certain physics question wrong but still received grace marks for it because it had 2 correct answers. ಆ 44 ವಿದ್ಯಾರ್ಥಿಗಳ 720 715 ಆಗ್ತದೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಒಂದು ರ್ಯಾಂಕಿಂಗಲ್ಲೂ ಕೂಡ ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳ 5 ಮಾರ್ಕ್ಸಲ್ಲೂ ಕೂಡ ಡಿಫ್ರೆನ್ಸ್ ಆಗ್ತದೆ. ಎಸ್, ಹಾಗಾದ್ರೆ ಯಾವ ಕ್ವಶನ್ ಅದು? ಒಂದ್ಸರಿ ರಿಮೈಂಡ್ ಮಾಡ್ತೀನಿ, ನೀವು ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಿ ಗೊತ್ತಿರ್ತದೆ. 2 ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕ್ವಶನನ್ನು ಕೇಳಿದರು. ದ ಸ್ಟೇಟ್ಮೆಂಟ್ 1 ವಾಸ್ atoms are electrically neutral as they contain equal number of positive and negative charges. Statement 2, atoms of each element are stable and emit their characteristic spectrum. So the students were provided with 4 options. ಯಾವ 4 ಆಪ್ಷನ್ಸ್ ಹಾಗಾದ್ರದು? ಫಸ್ಟ್ ಆಪ್ಷನ್ ಏನಿತ್ತಂದರೆ ಫಸ್ಟ್ ಈಸ್ ಕರೆಕ್ಟ್, ಸೆಕೆಂಡ್ ಈಸ್ ಇನ್ಕರೆಕ್ಟ್. ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್. Second option, statement 1 is incorrect, statement 2 is correct. Third option, both statements are correct. Fourth option, both statements are incorrect. ಈಗ ಫಾಲೋವಿಂಗ್ ದ ಎಕ್ಸಾಮ್ ಆನ್ಸರ್ ಕೀಸ್ ವಿಚ್ ಈಸ್ ರಿಲೀಸ್ಡ್ ಬೈ NTA ದವ್ರು ಏನು ಆನ್ಸರ್ ಕೀಸನ್ನು ರಿಲೀಸ್ ಮಾಡಿದ್ರು, ಆ ಆನ್ಸರ್ ಕೀದಲ್ಲಿ ರೈಟ್ ಆನ್ಸರ್ ವಾಸ್ ಫಸ್ಟ್ ಒನ್. ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸೆಕೆಂಡ್ ಈಸ್ ಇನ್ಕರೆಕ್ಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. NTA ಕಡೆಯಿಂದ ಏನು ಆನ್ಸರ್ ಬಂದಿತ್ತು ಅದು ಫಸ್ಟ್ ಆಪ್ಷನ್ ಆಗಿತ್ತು. ಅದಾದಮೇಲೆ ಯಾರು ಆ ಪ್ರೊವಿಷನಲ್ ಆನ್ಸರ್ ಕೀಗೆ ಯಾವಾಗ ಅಪೋಸಿಷನ್ ಬಂತು, ಚಾಲೆಂಜ್ ಬಂತು, ಅಕಾರ್ಡಿಂಗ್ ಟು ದ ನ್ಯೂ NCERT ಫಸ್ಟ್ ಆಪ್ಷನ್ ಆದರೆ ಅಕಾರ್ಡಿಂಗ್ ಟು ದ ಓಲ್ಡ್ NCERT ಥರ್ಡ್ ಆಪ್ಷನ್ ಕರೆಕ್ಟ್ ಅಂತ ಯಾವಾಗ ಬಂತು, NTA ಇಮಿಡಿಯೇಟ್ಲಿ ಎರಡರಲ್ಲಿ ಯಾವುದು ಮಾರ್ಕ್ ಮಾಡಿದ್ರು ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟು ಆ ಟೈಪು ಆ ಒಂದು ಕ್ವಶನನ್ನು ಇವ್ಯಾಲ್ಯುಯೇಷನ್ ಮಾಡಿದರು. However, thousands of candidates challenged the question. Old version of the class 12 NCERT textbook which wrongly said atoms of each element are stable. ನೋಡಿ, this is actually wrong. Atoms of each element is stable ಅಂತ ಕೊಟ್ಬಿಟ್ಟಿದ್ರು ಓಲ್ಡ್ NCERT ಅಲ್ಲಿ. ಬಟ್ ಆ ಒಂದು ಸ್ಟೇಟ್ಮೆಂಟ್ NCERT ಬುಕ್ಕಲ್ಲಿ ಓಲ್ಡಲ್ಲಿ ಪ್ರೆಸೆಂಟ್ ಇದೆ ಅನ್ನೋ ಒಂದು ಕಾರಣಕ್ಕಾಗಿ NTA ಏನು ಮಾಡಿದರು, ಐದರ್ ಆಪ್ಷನ್ 1 ಅಥವಾ 3 2 ಮಾರ್ಕ್ ಮಾಡಿದವರಿಗೂ ಮಾರ್ಕ್ಸ್ ಕೊಡಿ ಅಂತೇಳಿ ಅನೌನ್ಸ್ ಮಾಡಿದರು. ಸೊ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್ ಟು ದ ಕ್ವಶನ್. ಸೊ ಹೆನ್ಸ್ ದ NTA ರಿವೈಸ್ಡ್ ದ ಆನ್ಸರ್ ಕೀ ಟು ಸೇ ದ್ಯಾಟ್ ದ ಕ್ವಶನ್ ಹ್ಯಾಡ್ ಮಲ್ಟಿಪಲ್ ಕರೆಕ್ಟ್ ಆನ್ಸರ್, ಗೇವ್ ಕ್ರೆಡಿಟ್ ಟು ದೋಸ್ ಹೂ ಮಾರ್ಕ್ಡ್ ಆಪ್ಷನ್ 3 ಆಲ್ಸೋ. ಆಪ್ಷನ್ 1 ಆ್ಯಕ್ಚುಲಿ ನ್ಯೂ NCERT ಪ್ರಕಾರ ಕರೆಕ್ಟು, ಬಟ್ ಆಪ್ಷನ್ 3 ಓಲ್ಡ್ NCERT ಪ್ರಕಾರ ಕರೆಕ್ಟು. ಅದಕ್ಕಾಗಿ ಯಾರ್ಯಾರು ಆಪ್ಷನ್ 1 ಮತ್ತು 3 ಮಾರ್ಕ್ ಮಾಡ್ತಾರೆ ಎಲ್ಲರಿಗೂ ಕೂಡ ಮಾರ್ಕ್ಸ್ ಕೊಟ್ಬಿಡಿ ಅಂಥೇಳಿ ಅನೌನ್ಸ್ ಮಾಡಿಬಿಟ್ರು. ಆ ಒಂದು ಕಾರಣಕ್ಕಾಗಿ 44 ಸ್ಟೂಡೆಂಟ್ಸ್ಗಳು 720 ಸ್ಕೋರ್ ಮಾಡಿದ್ರು ಇನ್ಸ್ಟೆಡ್ ಆಫ್ 715. ಸೊ ಬಿಕಾಸ್ ಆಫ್ ದಿಸ್, ರಿಮೆಂಬರ್, ಬಿಕಾಸ್ ಆಫ್ ದಿಸ್ 720 were scored by 61 ಸ್ಟೂಡೆಂಟ್ಸ್. ಈಗ 17 ವಿದ್ಯಾರ್ಥಿಗಳ ಮಾರ್ಕ್ಸ್ ಅಷ್ಟೇ 720 ಉಳಿದುಬಿಟ್ಟು
ಉಳಿದಂಥ 44 ವಿದ್ಯಾರ್ಥಿಗಳ ಮಾರ್ಕ್ಸು 715 ಆಗುವಂಥ ಎಲ್ಲ ಲಕ್ಷಣಗಳು ನಾಳೆ ಕಾಣಿಸ್ತಾ ಇದೆ. ಏನಾದರೂ IIT ಡೆಲ್ಲಿಯವರು ಇವೆರಡು ಆಪ್ಷನ್ನಲ್ಲಿ ಫಸ್ಟ್ ಆಪ್ಷನ್ ಮಾತ್ರ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಇದೆ, ಆದ್ದರಿಂದ ಫಸ್ಟ್ ಆಪ್ಷನ್ ಮಾತ್ರ ಕರೆಕ್ಟು, ಉಳಿದಿದ್ದೆಲ್ಲ ಆಪ್ಷನ್ಸ್ಗಳು ರಾಂಗ್ ಅಂತ ಏನಾದರೂ ಅನೌನ್ಸ್ ಮಾಡಿದರೆ ಅವರ ಅನಾಲಿಸಿಸಲ್ಲಿ, ದೆನ್ 4,20,000 ವಿದ್ಯಾರ್ಥಿಗಳ 5 ಮಾರ್ಕ್ಸ್ ಏನಿದೆ ಅದು ಮೈನಸ್ ಆಗ್ತದೆ. ಬಿಕಾಸ್ ಆಫ್ ದ್ಯಾಟ್ ಮೆನಿ ಚೇಂಜಸ್ ವಿಲ್ ಅಕ್ಕರ್ ಇನ್ ದ ಟೋಟಲ್ ಮಾರ್ಕ್ಸ್. ಸೊ ಇದು ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬಟ್ ಅಕಾರ್ಡಿಂಗ್ ಟು ಮೀ ರೀನೀಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಈ ಒಂದು ಪಾಸಿಬಿಲಿಟಿ ಅಂತೂ ನನಗೆ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಇವತ್ತು ಆಗಿರುವಂತಹ ವಿಷಯ. ಸೊ ನಿಮಗೆ ಗೊತ್ತಾಗಲಿ ಅಂಥೇಳಿ ಆ ಒಂದು ಕ್ವಶನ್, ಫಿಸಿಕ್ಸ್ ಕ್ವಶನ್ ಯಾವುದು ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಸೊ ನಾಳೆ ವೇಟ್ ಮಾಡೋಣಂತೆ 12 ಗಂಟೆ ಹೊತ್ತಿಗೆ ಏನಾಗ್ತದೆ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.